ಒಂದು ಕಾರ್ ಒಂದು ಇದ ಕೊಟ್ಟವಾಗ ಆರಾಮಾಗಿ ಕುತ್ಕೊಂಡೋಗಿ ಮನೆ ಮುಂದೆ ಇಳ್ದಿದ ತಕ್ಷಣ ಈ ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಇದ್ದು ಅಂತ ಅವ್ನು ಸಾಯೋವರೆಗೂ ಹೇಳ್ಬೋದು. ನಿಜನಣ್ಣ? ಯಾವತ್ತೂ ನಾವು ಮಾಡೋ ಕೆಲಸ ಮಾದರಿಯಾಗಿರ್ಬೇಕು, ಅದು ಇನ್ನೊಬ್ರು ನೋಡಿದ ತಕ್ಷಣ ಆಶ್ಚರ್ಯವಾಗಿರ್ಬೇಕು. ಕರೆಕ್ಟ್ ಅಣ್ಣ? ಯಾವುದು? ಅಲ್ಲ, ಕಾರ್ ತಗೊಂಡು ಮಾರ್ದ ಮೇಲೂ ಆ ಕಾರ್ಕೊಂದು ವ್ಯಾಲ್ಯೂ ಇರ್ತದೆ. ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅಂದ್ಬಿಟ್ಟು ಅದು 5 ಲಕ್ಷ ರೂಪಾಯಿ ಕಾರ್ ಇದ್ರೆ 15 ಲಕ್ಷ ಕೊಟ್ಕೊಂಡ್ಕೊಂಡವನು ಇರ್ತಾನೆ. ಯಾಕಂದ್ರೆ ಅದು ಹಳ್ಳಿ ಕಾರ್ ರೇಸಲ್ಲಿ ಗೆದ್ದಿರೋ ಕಾರ್ ಅನ್ನೋ ಕಾರಣಕ್ಕೆ. ಯಾಕಂದ್ರೆ ಕೆಲವೊಂದು ಸೆಲೆಬ್ರಿಟಿ ಹಾಕಿರೋ ಬಟ್ಟೆ ಅದು ಅವ್ರು ತಗೊಂಡಾಗ ಕೇವಲ 50,000 ಇದ್ರೆ ಅದು ಬಿಡ್ ಮಾಡಿದಾಗ 50 ಲಕ್ಷಕ್ಕೂ ಹೋಗುತ್ತೆ. ಯಾಕಂದ್ರೆ ಆ ವ್ಯಕ್ತಿ ಹಾಕಿರೋದಕ್ಕೋಸ್ಕರ ಅಲ್ವಾ? ಸುದೀಪ್ ಅಣ್ಣ ನಮ್ಗೊಂದು ಜಾಕೆಟ್ ಕೊಟ್ಟಿದ್ದಾರೆ. ಆ ಜಾಕೆಟ್ ಹತ್ರ ಬಂದು ಫೋಟೋ ಇಡ್ಸ್ಕೊಂಡವ್ರು ಎಷ್ಟೋ ಜನ. ಅದು ತರಿಸ್ತೀನಿ ಇರ್ರಿ, ತೋರಿಸ್ತೀನಿ ನಿಮ್ಮ ಮೀಡಿಯಾ ಮುಂದೆ. ಯಾರಪ್ಪ? ಎಲ್ಲ ಮನೇನಲ್ಲಿ ಐತೆ, ಜಾಕೆಟ್ ತಗೊಂಡ್ಬಂದ್ಬಿಡಿ, ತೋರಿಸ್ತೀನಿ. ಅದೇನೇನು ತರಿಸ್ತೀನಿ. ಹಾಂ, ಜಾಕೆಟ್ ತಗೊಂಡೆ. ಏನದು ಕೇಳ್ರಿ, ವ್ಯಾಲಿಡ್ ಆಗಿರೋ ಪ್ರಶ್ನೆಗಳು ಕೇಳ್ರಿ. ಹಾಂ, ಅವರು ಬರ್ತಾರೆ ಮೇಡಮ್, ಬರ್ತಾರೆ. ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹೌದು, ಅಲ್ಲ, ಟ್ರಿಪ್ ಪ್ಲಾನ್ ಮಾಡಿದ್ದು ಬೇರೆ ಸ್ಪರ್ಧಿಗಳು ಗೋವಾಕ್ಕೇನ ಮಾಡಿದ್ರು, ನಂದಲ್ಲ ಅದು. ಹೌದೌದು, ನನಗೆ ದೇವರು ಈ ನಮ್ಮ ಸಾಂಸ್ಕೃತಿಕ ಇರ್ಬೋದು, ನಮ್ಮ ಹಿರೀಕರು ಮಾಡಿರೋದು, ನನಗೆ ಅದ್ರ ಮೇಲೆ ಆಸಕ್ತಿ, ಅದ್ರ ಬಗ್ಗೆ ಇಷ್ಟ. ನಾನು ಅದಕ್ಕೇನೆ ಹಳ್ಳಿ ಕಾರ್ ರೇಸ್ ಅಂದ್ರೇ ಅವ್ರಿಗೆ ಗೊತ್ತಿಲ್ಲ, ದಯವಿಟ್ಟು ಎಲ್ಲ ಬಂದು ನೋಡ್ರಿ ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಾನು ಏನು ಕೇಳ್ತೀನಿ ಅಂದರೆ, ಇವತ್ತು ನೋಡ್ರಿ ಸಿಟಿನಲ್ಲಿ ಮಾಡಿದಕ್ಕೆ ಕಂಬಳ ಅನ್ನೋದು ನಿಮ್ಮ ಬಾಯಲ್ಲಿ ಎಷ್ಟು ಬೇಗ ಬಂತು, ಅದೇ ರೀತಿ ನಮ್ಮ ಹಳ್ಳಿ ಕಾರ್ ರೇಸ್ನ ನೀವು ಒಂದು ಸಲ ಕವರೇಜ್ ಮಾಡಿದ್ರೆ ಅಂದರೆ ಆಲ್ರೆಡಿ ಇವಾಗ ಎಲ್ಲರ ಬಾಯಲ್ಲಿ ಜೈ ಹಳ್ಳಿ ಕಾರ್ ಅಂತ ಬಂದೈತಿ. ಏನು 6 ಕೋಟಿ 7 ಕೋಟಿ ನಮ್ಮ ಕನ್ನಡಿಗರವ್ರು ಎಲ್ಲರ ಬಾಯಲ್ಲೂ ಓಟ್ ಅವ್ರು ಯಾರು ಕನ್ನ ಹಾಕಿರ್ಬೋದು, ಅವ್ರು ಇಷ್ಟ ಯಾರಾದರೂ ಇರ್ಬೋದು, ಎಲ್ಲರ ಬಾಯಲ್ಲೂ ಬಂದೈತೆ. ನೀವು ಹೇಳಿದ್ದೀರಾ? ನೀವು ಮೀಡಿಯಾದವ್ರು ಹೇಳಿದಿರಾ ಜೈ ಹಳ್ಳಿ ಕಾರ್ ಅಂತ? ಹೇಳಪ್ಪ, ಜೈ ಹಳ್ಳಿ ಕಾರ್. ಬಂತಲ್ಲ ನಿಮ್ಮ ಬಾಯಲ್ಲೂ.